ಹಲೋ, ನಮಸ್ಕಾರ. ತುಂಬ ಜನ ಪ್ರೀ ವರ್ಕೌಟ್ ಬಗ್ಗೆ, ಡ್ರಿಂಕ್ ಬಗ್ಗೆ ಕೇಳ್ತಿದ್ರು. ಏನು ತೊಗೋಬೇಕು ಪ್ರೀ ವರ್ಕೌಟು ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಅಂತ. ಸೊ ಸಿಂಪಲಾಗಿ ಹೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲೆ 1 ಲೋಟ ಉಗುರು ಬೆಚ್ಚಗಿರೋ ನೀರಲ್ಲೇ ಅರ್ಧ ಮುಕ್ಕಾಲು ಸ್ಪೂನು ಹಿಮಾಲಯ ಪಿಂಕ್ ಸಾಲ್ಟ್ ಹಾಕ್ಕೊಳ್ಳಿ, ಜೊತೆಗೆ ಒಂದು ಅರ್ಧ ಲಿಂಬೆಹಣ್ಣು. ಇದು ನನ್ನ ಫಸ್ಟು ಪ್ರೀ ವರ್ಕೌಟ್ ಡೇ ಸ್ಟಾರ್ಟ್ ಮಾಡೋವಂಥದ್ದು. ಯಾಕಪ್ಪ ಉಪ್ಪು, ಯಾಕೆ ಬರೀ ನೀರು ಕುಡಿಬಾರ್ದು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ನಿಮ್ಗೊಂದು ಸಿಂಪಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಿಮಗೆ, ಓಕೆನಾ? ನಾವು ರಾತ್ರಿ ಮಲಗಿರ್ತೀವಿ, ಬೆಳಗ್ಗೆ ಎದ್ದೇಳ್ತೀವಿ. ಸೊ 7ರಿಂದ 8 ಅವರ್ ನಿದ್ದೆ ಮಾಡ್ತೀವಿ. ಸೊ 7ರಿಂದ 8 ಅವರ್ ನಿದ್ದೆ ಮಾಡುವಾಗ ನಾವೇನು ಮಾಡ್ತೀವಿ? ಉಪವಾಸದಲ್ಲಿ ಇಡ್ತೀವಿ, ಏನು ಊಟ ಸೇವಿಸ್ತಿರಲ್ಲ, ಏನು ನೀರು ಕುಡ್ದಿರೋದಿಲ್ಲ, ಈ ಥರ ಎಲ್ಲ ಇರುತ್ತೆ, ಓಕೆನಾ? ಸೊ ತುಂಬ ಜನ ಅಬ್ಸರ್ವ್ ಮಾಡ್ಬೋದು, ಬೆಳಗ್ಗೆ ನೀರು ಕುಡಿದ ತಕ್ಷಣ ಇಮಿಡಿಯೇಟಾಗಿ ಆ ನೀರು ಹಂಗೆ ಪಾಸ್ ಆಗುತ್ತೆ ಒಂದು ಅರ್ಧ ಗಂಟೆ, ಕರೆಕ್ಟಲ್ಲ? ನಮ್ಮ ಬಾಡಿ ಉಪ್ಪು ನೀರು ಸ್ವಲ್ಪ ಕುಡಿದಾಗ, ಹಿಮಾಲಯ ಪಿಂಕ್ ಸಾಲ್ಟ್ ಅರ್ಧ ಲೋಟ ಬಿಸಿ ನೀರಿಗೆ ಹಾಕಿದಾಗ ಏನಾಗುತ್ತೆ? ಹೈಡ್ರೇಟ್ ಆಗುತ್ತೆ. ನೀರು ನಮ್ಮ ದೇಹದಲ್ಲಿ ಹಿಡಿದಿಟ್ಕೊಬೇಕು. ಇವಾಗ ತುಂಬ ಜನಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ, ಗೊತ್ತಾ ನಿಮಗೆ? ಯಾಕೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಆ ನೀರು ನಮ್ಮ ದೇಹದಲ್ಲಿ ಹಿಡಿದಿಟ್ಕೊಳಲ್ಲ, ಡಿಹೈಡ್ರೇಟ್ ಆಗಿರ್ತಾರೆ. ಸೊ ಬೇಸಿಕಲಿ ನಾವು ಎದ್ದ ತಕ್ಷಣ ನಮ್ಮ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ಸೊ ನಾವು ಹೈಡ್ರೇಟ್ ಮಾಡಬೇಕು. ಸೊ ಸೋಡಿಯಂ ಏನು ಮಾಡುತ್ತೆ? ಇಟ್ ಅಬ್ಸರ್ವ್ಸ್ ದ ವಾಟರ್, ನೀರನ್ನ ಹಿಡಿದಿಟ್ಕೊಳತ್ತೆ. ಸೊ ಹಾಗಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ನೀರಿಗೆ ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಉಪ್ಪು ನೀರು, ಹಿಮಾಲಯ ಪಿಂಕ್ ಸಾಲ್ಟ್ ಹಾಕ್ಕೊಂಡು, ಇಲ್ಲ ಬೇರೆಯವ್ರದ್ದು ವೈಟ್ ಸಾಲ್ಟ್ ಇದ್ರೂ ಪರವಾಗಿಲ್ಲ, ಒಂದು ಕಮ್ಮಿ ಅಂಶ, ಅದು ಜಾಸ್ತಿ ಹಾಕೋಕ್ಕಾಗೋದಿಲ್ಲ, ಒಂದು ಅರ್ಧ ಲಿಂಬೆಹಣ್ಣು. ಅಥವಾ ಇದು ವರ್ಕೌಟ್ ಮಾಡೋರಿಗೆ ಅಂತಲೇ ಅಲ್ಲ, ಎಲ್ಲರೂ ಮಾಡಬೇಕಾಗದ್ದು, ಓಕೆನಾ? ಸೊ ಈ ಥರ ಒಂದು ಡೇ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಎಷ್ಟು ಫ್ರೆಶ್ ಅನ್ಸುತ್ತೆ ಗೊತ್ತಾ? ಸೊ ಬಾಡಿ ಈಸ್ ಹೋಲ್ಡಿಂಗ್ ದ ವಾಟರ್. ಅಂದರೆ ನೀವು ವರ್ಕೌಟ್ ಮಾಡಿದಾಗ ನೀವು ಏನು ಮಾಡ್ತೀರಾ? ನೀವು ಸ್ವೆಟ್ ಆಗ್ತೀರಾ, ಬೆವರಿದಾಗ ತುಂಬ ಬಾಡಿಲಿರೋಂಥ ಮಿನರಲ್ಸು ಎಲ್ಲ ಆಚೆ ಹೋಗುತ್ತೆ, ನೀರಂಶ ಹೋಗುತ್ತೆ, ಕರೆಕ್ಟಲ್ಲ? ಸೊ ನೀವು ಏನಾಗ್ತಿದೆ? ಡಿಹೈಡ್ರೇಟ್ ಆಗ್ತಿದೆ. ಬರೀ ನೀರು ಕುಡಿದ್ರೆ ಅದು ಏನಾಗುತ್ತೆ? ಪ್ರಯೋಜನ ಆಗೋದಿಲ್ಲ. ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೊಂಡಾಗ ವಾಟರ್ನ ಅಬ್ಸರ್ವ್ ಮಾಡುತ್ತೆ ಬಾಡಿ, ಆವಾಗ ನೀವು ಹೈಡ್ರೇಟ್ ಆಗಿರ್ತೀರ. ದಟ್ಸ್ ಅ ಸಿಂಪಲ್ ಕಾನ್ಸೆಪ್ಟ್. ಯಾಕೆ ಉಪ್ಪು ಅಂತ ಕೇಳಿದಾಗ, ಓಕೆನಾ? ಸೊ ಇದು ನನ್ನ ಡೈಲಿ ರೂಟೀನು. ಇದು ಜಿಮ್ಗೆ ಹೋಗೋರಿಗೆ ಅಂತಲ್ಲ, ಎಲ್ಲರೂ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಉಪ್ಪು ನೀರು, ಲಿಂಬೆಹಣ್ಣು, ಉಗುರು ಬೆಚ್ಚ ನೀರು. ದಿಸ್ ಇಸ್ ದ ಡೇ ದೇ ಹ್ಯಾವ್ ಟು ಸ್ಟಾರ್ಟ್. ಇದಾದಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಒಂದು ಲೈಟಾಗಿ ಏನಾದರೂ ಪ್ರೀ ವರ್ಕೌಟ್ ಮೀಲು, 1-2 ಮೊಟ್ಟೆ, ಒಂದು ಬಾಳೆಹಣ್ಣು, ಒಂದು ಸ್ವಲ್ಪ ಒಂದು ಸ್ಪೂನ್ ಜೇನುತುಪ್ಪ, ಜೊತೆಗೆ ಕಿಕ್ ಸ್ಟಾರ್ಟ್ ಮಾಡಿ ಡೇಗೆ ಏನು ಮಾಡ್ತೀನಿ? ಒಂದು ಬ್ಲ್ಯಾಕ್ ಕಾಫಿ ಕುಡಿತೀನಿ. ತುಂಬ ಜನ ಏನು ಮಾಡ್ತಾರೆ? ಬೆಳಗ್ಗೆ ಎದ್ದ ತಕ್ಷಣ ಬ್ಲ್ಯಾಕ್ ಕಾಫಿ ಕುಡಿತಾರೆ. ಅದು ಮಾಡಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ಉಪ್ಪು ನೀರು, ಉಗುರು ಬೆಚ್ಚದ ನೀರು, ಅದಾದಮೇಲೆ ಏನೋ ತಿನ್ಕೊಂಡು ಆಮೇಲೆ ಬ್ಲ್ಯಾಕ್ ಕಾಫಿ ಕುಡೀರಿ, ಓಕೆನಾ? ಕಟ್ ಡೌನ್ ಮಾಡೋರು, ನನಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದವರು ಬೆಳಗ್ಗೆ ಜಿಮ್ಗೆ ಹೋಗ್ಬೇಕಾದಾಗ ಉಪ್ಪು ನೀರು ಸ್ವಲ್ಪ ಒಂದು 1 ಅವರ್ ಬಿಟ್ಟು, ಅರ್ಧ ಮುಕ್ಕಾಲು ಅವರ್ ಅಥವಾ 1 ಅವರ್ ಬಿಟ್ಟು ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಜಿಮ್ಗೆ ಹೋಗಿ. ಅವು ವೆಯ್ಟ್ ಲಾಸ್ ಮಾಡೋರಿಗೆ. ಇಲ್ಲ ನಾವು ಮಸಲ್ ಬಿಲ್ಟ್ ಮಾಡಬೇಕು ಅಂದಾಗ ಮಧ್ಯದಲ್ಲೇ ಬ್ಲ್ಯಾಕ್ ಕಾಫಿಗೂ ಉಪ್ಪು ನೀರು ಮಧ್ಯದಕ್ಕೂ ಏನಾದರೂ ಒಂದು ಪ್ರೀ ವರ್ಕೌಟ್ ಮೀಲ್ ಹಾಕೊಳ್ಳಿ. ನಾನು ಹೇಳ್ದಲ್ಲ, ಎಗ್ಗು, ಬಾಳೆಹಣ್ಣು, ಡೇಟ್ಸು, ಇಲ್ಲಾಂದರೆ ಜೇನುತುಪ್ಪ, ಓಕೆನಾ? ದಿಸ್ ಇಸ್ ಮೈ ಪ್ರೀ ವರ್ಕೌಟ್. ನೀವು ಟ್ರೈ ಮಾಡಿ ನೋಡಿ. ಸೊ ನನ್ನ ಪ್ರೀ ವರ್ಕೌಟ್ನ ನಿಮ್ಗೆ ತೋರಿಸ್ತೀನಿ ಹೇಗಂತ, ಓಕೆ? ಎಸ್, ಇದು ನನ್ನ ಪ್ರೀ ವರ್ಕೌಟು. ನಾನು ಒಂದಿಷ್ಟು ಚಮಚದಷ್ಟು ಹಿಮಾಲಯ ಪಿಂಕ್ ಸಾಲ್ಟ್ ಹಾಕೊತೀನಿ. ಅದಾದಮೇಲೆ ಒಂದು ಅರ್ಧ ಲಿಂಬೆಹಣ್ಣು. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಫಸ್ಟ್ ಡ್ರಿಂಕ್. ಇದು ಮೊದಲನೇ ಬೆಳಗ್ಗೆ ಎದ್ದ ತಕ್ಷಣ ನಾನು ಮಾಡುವಂಥ ಡ್ರಿಂಕು, ಓಕೆನಾ? ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೊ ಇದು ನನ್ನ ಪ್ರೀ ವರ್ಕೌಟ್ ಮೀಲು. 2 ಫುಲ್ ಎಗ್ಸ್, ಬಾಳೆಹಣ್ಣು ಮತ್ತು 1 ಸ್ಪೂನ್ ಜೇನುತುಪ್ಪ. ಸೊ ಕಟ್ ಡೌನ್ ಮಾಡೋರು ಬೇಕಾದರೆ ಸಾಲ್ಟ್ ವಾಟರು, ಅದಾದಮೇಲೆ 1 ಅವರ್ ಆದಮೇಲೆ ಕಾಫಿ ಕುಡ್ಕೊಂಡು ವರ್ಕೌಟ್ ಹೋಗ್ಬೋದು.
ಕಟ್ ಡೌನ್ ಮಾಡ್ತಿಲ್ಲ, ಮಸಲ್ ಬಿಲ್ಡಿಂಗ್ ಮಾಡ್ತಿದ್ವಿ, ಹೆವಿ ವೇಟ್ಸ್ ಲಿಫ್ಟ್ ಮಾಡೋರಿಗೆ ಬೇಕಾದರೆ ಈ ಥರ ಒಂದು ಪ್ರೀ ವರ್ಕೌಟ್ ಮೀಲ್ ಮಾಡಿಕೊಂಡು ಯು ಕ್ಯಾನ್ ಸ್ಟಾರ್ಟ್ ಯುವರ್ ಡೇ ವಿತ್ ದ ಜಿಮ್. ಸೊ ನಾನು ವರ್ಕೌಟ್ ಮಾಡೋದು ಬೆಳಗ್ಗೆ. ಸೊ ಹಾಗಾಗಿ ದಿಸ್ ಇಸ್ ಮೈ ಫಸ್ಟ್ ಮೀಲ್ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ. ಇದು ನನ್ನ ಪ್ರೀ ವರ್ಕೌಟ್ ಮೀಲ್, ಬ್ಲ್ಯಾಕ್ ಕಾಫಿ, ಸೊ ಜಿಮ್ಗೆ ಹೋಗೋ ಮುಂಚೆ ಒಂದು ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಪ್ರೀ ವರ್ಕೌಟ್ ಮೀಲ್, ಬೆಳಗ್ಗೆ ಎದ್ದಾಗ ಸಾಲ್ಟ್ ವಾಟರ್. ಸೊ ಆಲ್ಮೋಸ್ಟ್ 1 hour ಆಯಿತು ಸಾಲ್ಟ್ ವಾಟರ್ ಕುಡಿದು ಮೀಲಾಗಿ ಈಗ ಬ್ಲ್ಯಾಕ್ ಕಾಫಿ ಕುಡಿತಾಯಿದ್ದೀನಿ. ನೀವು ಟ್ರೈ ಮಾಡಿ, ಇದು ನಾನು ಮಾಡೋ ರೀತಿ. ಸೊ ಇದು ನನ್ನ ಪ್ರೀ ವರ್ಕೌಟ್. ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಹೇಳಿ. ಮತ್ತೇನಾದರೂ ಡೌಟ್ ಇದ್ದರೆ, ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.